ಈಗೋ ಬಹಳ ಚತುರ. ಯಾಕೆ ಅಂದರೆ ಬೇರೆಯವ್ರಿಗೆ ಮೋಸ ಮಾಡೋದಿರಲಿ, ನಮಗೆ ಮೋಸ ಆಗಿಬಿಡುತ್ತೆ. ನಾವು ನಂಬಿಡ್ತೀವಿ ನಾವೆಷ್ಟು ಒಳ್ಳೆಯವರು, ಇದು ಮೆಸ್ಮರೈಸ್ ಆಗಿಬಿಡುತ್ತೆ. ಎಲ್ಲರೂ ಕೆಟ್ಟವರು, ನಾನು ಒಳ್ಳೆಯವರು, ಎಲ್ಲ ಸತ್ತೋಗ್ತಾರೆ, ನಾ ಮಾತ್ರ ಇರ್ತೀನಿ. ಎಲ್ಲರೂ ಮಾಡಿದ ತಪ್ಪು, ನಾ ಮಾಡೋದು ಮಾತ್ರ ಕರೆಕ್ಟು. ಯಾರೂ ಸರಿ ಇಲ್ಲ, ನಾನು ಮಾತ್ರ ಸರಿ. ಎಷ್ಟು ಮಾಯೆ ಇದು. ಇದು ಚಿಕ್ಕದರಲ್ಲಿ ಎಕ್ಸ್ಪ್ರೆಸ್ ಆದಾಗಲೇ ನಾವು ತಿಳ್ಕೊಂಬಿಡ್ಬೇಕು, ನಾವು ತಪ್ಪಿಸ್ಕೋಬೋದು. ಚಿಕ್ಕದು ಅಂದರೆ ನಮ್ಮ ವಿಚಾರಕ್ಕೆ ಬಂದಾಗ ನಾವು ಸೆಂಟ್ರ್ ಆಗಿಬಿಡ್ತೀವಿ. ಏನಾದ್ರು ಒಂದು ವಿಚಾರ ನಾವು ಸೆಂಟ್ರು. ಎಲ್ಲ ಸರಿಗಿದ್ದಾಗ, ಎಲ್ಲ ಕರೆಕ್ಟಾಗಿದ್ದಾಗ ನಮಗೊಂದು ಜಾಗ ಬೇಕು. ಅದು ಯಾವುದು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್. ಮಾಡಿಲ್ಲದೆ ಇದ್ರೂ ಮಾಡ್ತಾ ಇರೋ ಹಂಗೆ ತೋರಿಸ್ಕೊಳ್ಳೋದು, ಎಲ್ಲ ನಾ ಮಾಡಿದೆ ಅನ್ನೋದು, ಅಲ್ಲಿ ಏನೂ ಮಾಡಿರಲ್ಲ, ಎಲ್ಲ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡೋದು, ಎಲ್ಲ ಮಾಡ್ದಂಗೆ ಭಾವನೆ, ಮಾಡಿರಲ್ಲ, ಮಾಡಬೇಕು ಅಂತಲೂ ಇರಲ್ಲ, ಮಾಡ್ದಂಗೆ ಕಾಣಿಸ್ಬೇಕು. ಒಂದು ಸೆಂಟರ್, ಅದು ಫಾಲ್ಸ್ ಸೆಂಟರ್ ಬಂದು ನಿಂತ್ಕೊಂಡ್ಬಿಟ್ಟು ತನ್ನಿಂದಾನೇ ಆಗ್ತಾ ಇರೋದು ಅನ್ನೋದು ಒಂದು ಭ್ರಮೆಯಲ್ಲಿ ನಿಂತ್ಕೊಂಡ್ಬಿಡೋದು. ಎಲ್ಲ ತನ್ನ ಕೇಳೇ ಆಗಬೇಕು, ತಾನು ಹೇಳಿದ್ದೇ ಆಗಬೇಕು, ತನ್ನ ಟೈಮ್ಗೆ ನಡಿಬೇಕು, ತಾನು ಬಂದಮೇಲೆ ಶುರು ಆಗಬೇಕು, ತನ್ನನ್ನು ಕೇಳಬೇಕು ಅಂತ. ಮಿಕ್ಕಿದ ಟೈಮ್ನಲ್ಲಿ ಬೇರೆಯವ್ರ ವಿಚಾರ ಅಂದರೆ, ಬೇರೆಯವ್ರದ್ದು ಕೆಲಸ ಇದು ಅಂದರೆ, ಅಲ್ಲಿ ಜವಾಬ್ದಾರಿ ಇಷ್ಟೊಂದಿರಲ್ಲ. ಈಗೋಗೆ ಆಗಿದ್ದು ಮಾತ್ರ ನಾನು, ಆಗದೇ ಇರೋದು ಬೇರೆಯವ್ರ ಮೇಲೆ ಹಾಕಿ ಈಸಿಯಾಗಿ ಬರುವಂಥದ್ದು. ಆಗ ನಾವು ಅಮೀಬಾ ಥರ, ಸೆಂಟ್ರೇ ಇಲ್ಲ. ಹೆಂಗಂದ್ರೆ ಹಂಗೆ, ಇದಾ ಸರಿ ಅದಾ ಸರಿ ಎಲ್ಲ ಹೇಗೆ ಅಂದರೆ ಹಾಗೆ. ಅಮೀಬಾ ಹಂಗೆ ಸೆಂಟ್ರ್ ಇಲ್ಲ. ಅವ್ರನ್ನ ನಂಬ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ತಮ್ಮ ಕೆಲಸ ಹೇಗೆ ಮಾಡ್ತಾರೋ ಹಾಗೆ ನಮಗೇನಾದ್ರು ಮಾತು ಕೊಟ್ಟಿದ್ರೆ ಆ ಟೈಮಿಗೆ ಬರಲ್ಲ. ನಮ್ಮ ಟೈಮ್ಗೆ ಬೆಲೆ ಇಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ, ನಾವೇನು ಹೇಳಿದ್ದೀವೋ ತಗೊಳ್ಳಲ್ಲ ಸೀರಿಯಸ್ ಆಗಿ. ಈ ಥರ ಬೇಕಾದಾಗ ಒಂದು ಫಾಲ್ಸ್ ಸೆಂಟರು, ಬೇಡದೇ ಇದ್ದಾಗ ಸುಡೋಪೋಡಿಯಾ ಅಂತ ಹೇಳ್ತಾರೆ, ಅಮೀಬಾ ಆ ಥರ ಇರೋದು. ಹೀಗಿದ್ದರೆ ಅವರು ಯಾವುದನ್ನು ಸರಿಯಾಗಿ 100% ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆ ಈಗೋ ಒಂದು ಸತಿ ಒಟ್ಟಿಗೆ ತೋರಿಸುತ್ತೆ ನೀ ನಾಲಾಯಕ್ಕು ಅಂತ. ಇವ್ರು ಈ ಥರ ಇದ್ದರೆ ಯಾರೂ ಇವರು ಹೇಳಿದ ಟೈಮ್ಗೆ ಬರೋಲ್ಲ, ಇವ್ರು ಹೇಳಿದ್ದು ಮಾಡಲ್ಲ, ಇವರೇ ಸರಿ ಇಲ್ಲ, ಇವರೇ ಟೈಮ್ ಕೀಪಪ್ ಮಾಡಲ್ಲ, ಇವರೇ ಕುಲ್ಲಂಕುಷವಾಗಿ ನೋಡಲ್ಲ, ಇವ್ರಿಗೆ ಕರೆಕ್ಟ್ ಐಡಿಯಾ ಏನು ಅಂತ ಗೊತ್ತಿಲ್ಲ. ಆವಾಗ ಅವ್ರನ್ನ ಎಲ್ಲರೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತಲೇ. ಸ್ಟ್ರಿಕ್ಟ್ ಆಗಿರಲ್ಲ ಅವರು ಕೆಲವು ವಿಚಾರದಲ್ಲಿ, ಯಾಕೆಂದರೆ ಅವ್ರಿಗೆ ಡಿಸಿಷನ್ ಕರೆಕ್ಟಾಗಿರಲ್ಲ, ಡಿಸಿಷನ್ಗೆ ಕರೆಕ್ಟಾಗಿ ಗಮನಿಸಿರಲ್ಲ, ಪಾರ್ಟಿಸಿಪೇಟ್ ಮಾಡಿರಲ್ಲ, ಡಿಸಿಷನ್ ತೊಗೊಳಕ್ಕಾಗಲ್ಲ. ಎಷ್ಟು ವೀಕ್ ಮಾಡುತ್ತೆ ಇದು ಫಾಲ್ಸ್ ಸೆಂಟರು, ಫಾಲ್ಸ್ ಸೂಡೋ ಸೆಂಟರು. ಅಂಥವರು ಶಿಫ್ಟ್ ಆಗಬೇಕು ರಿಯಲ್ ಸೆಂಟರ್ಗೆ. ಆವಾಗಲೇ ಅವ್ರಿಗೆ ಗೊತ್ತಾಗೋದು ನಾವು ಮಾಡ್ತಾ ಇರೋದು ಬರೀ ಸೂಡೋ